ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಪುಷ್ಪ CBSEಲಿ ರೆಗ್ಯುಲರ್ ಕ್ಲಾಸ್ ತಗೋಬೇಕಿತ್ತು. ಸೊ ಹೊರಟಿದ್ದೆ. ಆನ್ ದ ವೇ ಅಪ್ಪನ ಡೈರಿಯಲ್ಲಿ ಮಾತಾಡಿಸ್ಕೊಂಡು ಸ್ಕೂಲಿಗೂ ಮನೆಗೂ ವಾಕಬಲ್ ಡಿಸ್ಟೆನ್ಸ್ ಇರೋದ್ರಿಂದ ನಡ್ಕೊಂಡೇ ಹೊರಟೆ. ನನ್ನ ಎಜುಕೇಷನ್ ಕಂಪ್ಲೀಟ್ ಆದಮೇಲೆ ನಾನು ಸ್ಕೂಲ್ ಕಡೆಗೆ ಹೋಗೇ ಇರಲಿಲ್ಲ. ಸೊ ವರ್ಕ್ ಸ್ಟಾರ್ಟ್ ಆದಮೇಲೆ ನಾನು ಸ್ಕೂಲ್ ಕಡೆಗೆ ಹೋಗ್ತಿರೋದು. ಇದು ನಾನು ಓದಿದಂಥ ಸ್ಕೂಲು. ನಾನು ಹೋಗೋಷ್ಟರಲ್ಲಿ ಪ್ರೇಯರ್ ಆಲ್ರೆಡಿ ಮುಗ್ದಿತ್ತು. ಸೊ ಮಾಸ್ ಮೀಟಿಂಗ್ ರೆಡಿ ಮಾಡ್ತಾಯಿದ್ರು ಸ್ಟೂಡೆಂಟ್ಸ್ನ. ನಾನು ಸ್ಯಾಟರ್ಡೇಸ್ ಮಾತ್ರ ನರ್ಸರಿಲಿ ಕ್ಲಾಸಸ್ನ ತೊಗೊತೀನಿ. ಕ್ರಿಸ್ಮಸ್ಸಿಗೆ ಡ್ಯಾನ್ಸ್ ಕಲಿಸ್ಬೇಕಿತ್ತು. ಸೊ ಸ್ಟೂಡೆಂಟ್ಸ್ಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೆ. ನಮ್ಮ ರಮ್ಯಾ ಮ್ಯಾಮ್ LKG ಸ್ಟೂಡೆಂಟ್ಸಿಗೆ ಡ್ಯಾನ್ಸ್ ಹೇಳ್ಕೊಡ್ತಾಯಿದ್ರು. ಪ್ರಸನ್ನ ಸರ್ ಬ್ಯುಸಿ ಇರೋದ್ರಿಂದ ವೆನ್ಸ್ಡೇ ಆ್ಯಂಡ್ ಸ್ಯಾಟರ್ಡೇ ರೆಗ್ಯುಲರ್ ಕ್ಲಾಸಸ್ನ ನಾನೇ ಹ್ಯಾಂಡಲ್ ಮಾಡ್ತಾಯಿದ್ದೀನಿ ಪುಷ್ಪ ಸ್ಕೂಲಲ್ಲಿ. ವೆನ್ಸ್ಡೇ ಆ್ಯಂಡ್ ಸ್ಯಾಟರ್ಡೇ ಯೋಗ, ಕರಾಟೆ, ಡ್ಯಾನ್ಸ್ ಕ್ಲಾಸಸ್ ಇರುತ್ತೆ ಸ್ಟೂಡೆಂಟ್ಸಿಗೆ. 8 ಬಾಯ್ಸ್ ಇವರಿಗೇನೆ ಕ್ರಿಸ್ಮಸ್ಸಿಗೆ ಡ್ಯಾನ್ಸ್ ಕಲಿಸ್ಬೇಕಿದ್ದು. ಸೊ ನಾನು ರೆಗ್ಯುಲರ್ ಕ್ಲಾಸಸ್ನ ತಗೊಳ್ದೆ. ಕಂಪ್ಲೀಟ್ ಡೇ ಇವ್ರಿಗೆ ತೊಗೊಂಡೆ. ಪುಷ್ಪ ಸ್ಕೂಲಿಂದ ರೆಗ್ಯುಲರ್ ಕ್ಲಾಸ್ ಮುಗಿಸ್ಕೊಂಡು ಬಂದೆ. ಆ್ಯಕ್ಚುಲಿ ಇವತ್ತೇನು ಸ್ಪೆಷಲ್ ಅಂದರೆ ನಾನು ವ್ಲಾಗ್ ಮಾಡ್ತಾ ಇರೋದು ನಮ್ಮ ನಕ್ಷತ್ರ ಡ್ಯಾನ್ಸ್ ಸ್ಟುಡಿಯೋ ಆ್ಯನಿವರ್ಸರಿ, 5th ಇಯರ್ ಆ್ಯನಿವರ್ಸರಿ. 5 ಇಯರ್ಸ್ ಕಂಪ್ಲೀಟ್ ಆಗಿದೆ. ಸೊ ಇವತ್ತೊಂದು ಸ್ಮಾಲ್ ಸೆಲೆಬ್ರೇಷನ್ ಇಟ್ಕೊಂಡಿದ್ದಾರೆ ಕ್ಲಾಸಲ್ಲಿ. ಆ್ಯಂಡ್ ಆ್ಯಕ್ಚುಲಿ ಇವತ್ತು ಸ್ಯಾಟರ್ಡೇ ಆಗಿರೋದ್ರಿಂದ ಕಂಪ್ಲಾಪುರ ಪ್ರಸನ್ನ ಡ್ಯಾನ್ಸ್ ಸ್ಟುಡಿಯೋ ಕ್ಲಾಸ್ ಇದೆ ಇವತ್ತು. ಸೊ ಇಲ್ಲಿ ಸೆಲೆಬ್ರೇಷನ್ ಮುಗಿಸಿ ಅಲ್ಲಿ ಕ್ಲಾಸಿಗೆ ಹೋಗಬೇಕು ಸರ್. ಇವಾಗ ನಾನು ಡ್ಯಾನ್ಸ್ ಕ್ಲಾಸಿಗೆ ಹೋಗ್ತಾ ಇದ್ದೀನಿ. ನೋಡೋಣ ಹೇಗಿರುತ್ತೆ ಇವತ್ತು ಸೆಲೆಬ್ರೇಷನ್ ಅಂತ. ಇವಾಗ ತಾನೇ ನಾನು ಕ್ಲಾಸಿಗೆ ಬಂದೆ. ನೋಡಿ ಡೆಕೋರೇಷನ್. ಕ್ಲಾಸ್ ಡೆಕೋರೇಷನ್ ವಾಸ್ ರಿಯಲಿ ಸೂಪರ್ಬ್. ಎಲ್ಲ ಕೀರ್ತಿ ಒಬ್ಬರೇ ಮಾಡಿದ್ದು ವಿತ್ ಲಾಡ್ ಆಫ್ ಪೇಷನ್ಸ್. ಒಳಗಡೆ ಎಂಟರ್ ಆದ ತಕ್ಷಣ ತುಂಬ ಖುಷಿ ಆಯಿತು. ಇನ್ನೂ ಸ್ಟೂಡೆಂಟ್ಸ್ ಬರೋಕ್ಕಿದ್ರು. ಸೊ ಆ ಗ್ಯಾಪಲ್ಲಿ ನಾನು ದೀಕ್ಷಾ ಒಂದು ರೀಲ್ ಪ್ರಾಕ್ಟೀಸ್ ಮಾಡ್ತಾಯಿದ್ವಿ. ನಮ್ಮ ಕ್ಲಾಸ್ ಓಪನ್ ಆಗಿ 5 ಇಯರ್ಸ್ ಕಂಪ್ಲೀಟ್ ಆಗಿದೆ. ಎಷ್ಟು ಬೇಗ 5 ವರ್ಷ ಆಯಿತು ಅಂತಲೇ ಗೊತ್ತಾಗ್ತಾ ಇಲ್ಲ. ಬಟ್ ಆ 5 ವರ್ಷದಲ್ಲಿ ಪ್ರಸನ್ನ ಸರ್ ಎಫರ್ಟ್ಸ್ ಎಷ್ಟಿದೆ ಅಂತ ಮಾತ್ರ ಹೇಳ್ಬೋದು. ಸೊ ಈಸ್ ದ ವೆರಿ ಇಂಪಾರ್ಟೆಂಟ್ ಪರ್ಸನ್. ಅವರ ಎಫರ್ಟ್ಸ್ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ಆ 5 ವರ್ಷ ಹೇಗೆ ಕಳೀತು ಅಂತ. ಅದಕ್ಕೆ ರಿಸಲ್ಟ್ ಆಗಿ ಈಗ ಬ್ರ್ಯಾಂಚ್ ಆಗಿ ಪ್ರಸನ್ನ ಡ್ಯಾನ್ಸ್ ಸ್ಟುಡಿಯೋ ಕೂಡ ಓಪನ್ ಮಾಡಿದ್ದಾರೆ. ಹಾಗೆ ಬ್ರ್ಯಾಂಚ್ಗಳು ಓಪನ್ ಆಗಲಿ. ಬೆಸ್ಟ್ ಆಫ್ ಲಕ್ ಫಾರ್ ಹಿಸ್ ಫ್ಯೂಚರ್. ನಮ್ಮ ಸ್ಟೂಡೆಂಟ್ಸ್ ಎಲ್ಲ ಕೇಕ್ ಕಟ್ಟಿಂಗಿಗೆ ವೆಯ್ಟ್ ಮಾಡ್ತಾಯಿದ್ರು. ಸೊ ಫೈನಲಿ ಕೇಕ್ ಕಟ್ ಮಾಡಿ ಒಂದು ಸ್ಮಾಲ್ ಸೆಲೆಬ್ರೇಷನ್ ಮಾಡಿದ್ವಿ. ಒಂದು ಡ್ಯಾನ್ಸು ಹಂಗೇ. ಸೆಲೆಬ್ರೇಷನ್ ಎಲ್ಲ ಮುಗಿಸ್ಕೊಂಡು ನಾವು ಚಾಟ್ಸ್ ತಿನ್ನಕ್ಕೆ ಹೊರಗಡೆ ಹೋದ್ವಿ. ಯಜಮಾನ್ ಸ್ಕೂಲ್ ಆ್ಯನ್ಯುವಲ್ ಡೇ ಮುಗ್ದಾಗಿಂದ ನಾವು ಮೀಟ್ ಮಾಡೋಕ್ಕೆ ಆಗಿರಲಿಲ್ಲ. ಸೊ ಎಲ್ಲ ಮುಗಿಸ್ಕೊಂಡು ನಾನು ಅಪ್ಪನ ಡೈರಿಯಲ್ಲಿ ಮಾತಾಡ್ಸ್ಕೊಂಡು ಮನೆಗೆ ಬಂದೆ. ನನ್ನ ತಮ್ಮ ಹಾಸ್ಟೆಲಿಂದ ಬಂದಿದ್ದಾನೆ. ಸೊ ಡೈರಿಯಿಂದ ಅವನೇ ಕರ್ಕೊಂಡು ಬಂದ ನನ್ನ. ಸಂಜೆ 5 o'clock ಬಂದಿದ್ದಾನೆ. ನಾನು ಅಲ್ಲಿ ಸೆಲೆಬ್ರೇಷನ್ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ ಬಂದಿದ್ದ. ಹೆಂಗಿದೆ ವೇಣು ಹಾಸ್ಟೆಲ್? ಎಲ್ಲ ಚೆನ್ನಾಗಿದೆ, ಏನು ಕೊರತೆ ಇಲ್ಲ. ಯಾವುದ್ರಲ್ಲೂ ಕೊರತೆ ಇಲ್ಲ. ಸಮೃದ್ಧಿ ಆಗಿದೆ. ಓ ಡೆವಿಲ್ ಮೂವಿ ಹೇಗಿದೆ? ಸೂಪರ್ ಆಗಿದೆ, ಅನ್ಎಕ್ಸ್ಪೆಕ್ಟೆಡ್. ನಾನು ನೋಡಿಲ್ಲ. ಹಾಸ್ಟೆಲಲ್ಲಿರೋನು ಅದು ವಾರ್ಡನ್ನೇ ಕರ್ಕೊಂಡು ಹೋಗಿ ಫಿಲಮ್ ನೋಡ್ಕೊಂಡು ಬಂದವನೇ. ಅವರೇ ಟಿಕೆಟ್ ಕೊಡಿಸಿದ್ದು. ಇದು ಯಪ್ಪ ಎಷ್ಟು ಲಕ್ಕಿನೋ ನೀನು. ಎಲ್ಲ ಕಡೆ ವಾರ್ಡನ್ನೇ ಮೂವಿಗೆ ಕರ್ಕೊಂಡು ಹೋಗ್ತಾರೆ ಟಿಕೆಟ್ ಹಾಕ್ಕೊಂಡು. ಅಂದರೆ ಯಾವ ಹಾಸ್ಟೆಲಲ್ಲಿ ಇರಲ್ಲ ಮಕ್ಕಳು. ನಾನು ನೋಡಿ ಮನೇಲೇ ಇದ್ದರೂ ಇನ್ನೂ ಒಂದು ಫಿಲಮ್ ನೋಡಿಲ್ಲ ನಾನು. ಸೊ ಇವಾಗೆಲ್ಲ ಮುಗ್ದಿದೆ. ಈಗ ನಾನು ನನ್ನ ತಮ್ಮನ ಜೊತೆ ಒಂದು ರೀಲ್ಸ್ ಮಾಡಿಬಿಟ್ಟು
ಡ್ರೆಸ್ ಚೇಂಜ್ ಮಾಡಿ ಊಟ ಮಾಡಿ ಮಲ್ಕೊಳ್ಳೋದೆ ಆರಾಮಾಗಿ. ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ. ಥ್ಯಾಂಕ್ ಯು ಸೋ ಮಚ್. ಬಾಯ್. ಬಾಯ್.